किं किमस्ति इत्यपि परिचयं कृतवन्तः। तेभ्यः धन्यवादाः समर्पयामि। तथैव इदानीं श्रीयुत भीमसेनगुत्तल् महाभागान् प्रार्थये स्वीय पुस्तकपरिचयं कुर्वन्ति। योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं। तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनं। श्रीगुरुभ्यो नमः। हरिः ओम्। मध्ये मध्ये कर्नाटकभाषयापि मया केचन अंशाः विव्रियन्ते। अत्र उपस्थिताः अस्माकं गुरवः कुलपतिमहाभागाः श्री विश्वप्रसन्नतीर्थ श्रीमच्चरणाः, तेषां चरणनलिनयोः सभक्तिश्रद्धं सम्प्रणम्य एवं कुलपतिमहाभागान् निदेशकांश्च सभक्तिश्रद्धं सम्प्रणम्य अत्र समुपस्थिताः मम अनेके गुरवः सन्ति। तेषां चरणनलिनयोः अपि सम्प्रणम्य अत्र पुरतः उपस्थिताः छात्राः अनेके विद्वांसः वर्तन्ते। तेषामपि चरणनलिनयोः सभक्तिश्रद्धं सम्प्रणम्य ಧರ್ಮಾಕೂತ ಅನ್ನುವಂತಹ ಒಂದು ಗ್ರಂಥ, ವಸ್ತುತಃ ಒಬ್ಬ ಕವಿ ತಾನು ಒಂದು ಕಾವ್ಯವನ್ನು ರಚನೆ ಮಾಡಬೇಕು ಅಂತಾದರೆ ಅನೇಕ ಕಾರಣಗಳನ್ನು ಇಟ್ಕೊಂಡಿರ್ತಾನೆ. ಕಾವ್ಯಂ ಯಶಸ್ಸೇ ಅರ್ಥಕೃತೆ ವ್ಯವಹಾರವಿದೆ ಶಿವೇತರ ಕ್ಷತಯೇ ಅಂತ ಈ ರೀತಿಯಾಗಿ ಅನೇಕ ಕಾರಣಗಳನ್ನು ಕೊಡ್ತಾನೆ. ಪ್ರಾಯಃ ಜಗತ್ತಿನಲ್ಲಿ ಮಹಾಭಾರತವನ್ನು ಆಧರಿಸಿಕೊಂಡು ಅಥವಾ ರಾಮಾಯಣ ಗ್ರಂಥವನ್ನು ಆಧರಿಸಿಕೊಂಡು ಬರೆಯದೇ ಇರತಕ್ಕಂಥ ಕವಿಗಳು ಇತಿಹಾಸ ಪುಟದಲ್ಲಿ ಯಾರೂ ಕೂಡ ಇಲ್ಲವೇ ಇಲ್ಲ. ಅಂತಹ ಒಬ್ಬ ಕವಿ ಈ ತ್ರ್ಯಂಬಕ ಮಖಿ ಅನ್ನುವಂಥ ಹೆಸರಿನ ಒಬ್ಬ ಕವಿ. ಅನೇಕ ಕವಿಗಳು ಎಲ್ಲರೂ ಕೂಡ ರಾಮನ ಸರ್ವೋತ್ತಮತ್ವವನ್ನು, ರಾಮ ಭಗವಂತ ಅನ್ನುವಂತಹ ಗುಣವನ್ನು, ಅಥವಾ ರಾಮ ಯಾವ ರೀತಿಯಾಗಿ ಇದ್ದರೆ ರಾಮನ ಹಾಗೆ ಇರಬೇಕು, ರಾಮಾದಿವದ್ವರ್ತಿತವ್ಯಂನ ರಾವಣಾದಿವತ ಅನ್ನೋ ಮಾತಿನಂತೆ ಎಲ್ಲ ಕವಿಗಳು ಕೂಡ ರಾಮನ ಸಾರ್ವಭೌಮತ್ವವನ್ನು ಇವತ್ತಿನ ದಿನ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಪ್ರಾಯ ನನಗನ್ನಿಸುತ್ತೆ ಈ ತ್ರ್ಯಂಬಕ ಮಖಿ ಅನ್ನುವಂತಹ ಕವಿ ಮಾತ್ರ ವಾಲ್ಮೀಕಿ ಪ್ರಣೀತವಾದ ಯಾವ ರಾಮಾಯಣ ಗ್ರಂಥ ಇದೆ, ಈ ಗ್ರಂಥ ಧರ್ಮಪರವಾಗಿಯೂ ನಾವು ಅದನ್ನು ಚಿಂತನೆ ಮಾಡಬಹುದು ಅನ್ನೋದನ್ನು ಸಮಾಜಕ್ಕೆ ಕೊಟ್ಟಂತಹ ಏಕೈಕ ಕವಿ ಅದಿದ್ದರೆ ಅದು ತ್ರ್ಯಂಬಕ ಮಖಿ ಎನ್ನುವಂತಹ ಕವಿ ಮಾತ್ರ ಅನ್ನೋದನ್ನು ನಾವು ತಿಳ್ಕೋಬೇಕಾಗಿದೆ. ಈ ಧರ್ಮಾಕೂತ ವ್ಯಾಖ್ಯಾನದಲ್ಲಿ ನಾವು ಗಮನಿಸಬೇಕಾದಂಥ ಅಂಶ ಏನು ಅಂದರೆ, ವಾಲ್ಮೀಕಿ ಪ್ರಣೀತ ರಾಮಾಯಣದಲ್ಲಿ ಸುಮಾರು 24,000 ಶ್ಲೋಕ ಇದೆ. ಆ 24,000 ಶ್ಲೋಕಗಳನ್ನೂ ಕೂಡ ಅವನು ವ್ಯಾಖ್ಯಾನ ಮಾಡಲಿಕ್ಕೆ ಹೋಗಲಿಲ್ಲ. ಯಾವ ಯಾವ ಶ್ಲೋಕಗಳನ್ನು ಇಟ್ಟುಕೊಂಡಾಗ ಕಣ್ಣಿಗೆ ಕಾಣುವಂತಹ ಧರ್ಮಗಳು ನಮಗೆ ತೋರದ್ದೋ ಅಂಥ ಧರ್ಮ ಪ್ರತಿಪಾದಕವಾದಂಥ ಶ್ಲೋಕಗಳನ್ನು ಇಟ್ಟುಕೊಂಡು ಆ ಕವಿ ಏನು ಮಾಡಿದ್ದಾನೆ ಅಂತ ಬಿಟ್ಟರೆ, ಈ ವಾಲ್ಮೀಕಿ ಪ್ರಣೀತವಾದ ಸಮಗ್ರ ರಾಮಾಯಣವೂ ಕೂಡ ಧರ್ಮವನ್ನು ನಿರೂಪಣೆ ಮಾಡುತ್ತೆ ಅನ್ನೋ ಚಿಂತನೆಯನ್ನು ಇವತ್ತಿನ ದಿನ ಸಮಾಜಕ್ಕೆ ಕೊಟ್ಟಂತಹ ಒಬ್ಬ ಅತ್ಯದ್ಭುತ ಕವಿ ಅಂತ ಹೇಳಲಿಕ್ಕೆ ನಾನು ಅಪೇಕ್ಷೆಯನ್ನು ಪಡ್ತೇನೆ. ನನಗೆ ಸಿಕ್ಕಿರ್ತಕ್ಕಂತಹ ಅವಕಾಶ ಧರ್ಮಾಕೂತದಲ್ಲಿ ಯುದ್ಧಕಾಂಡ ಅಂತ. ಈ ಯುದ್ಧಕಾಂಡದಲ್ಲಿ ಅನೇಕ ಅಂಶಗಳನ್ನು ಆ ಕವಿ ನಿರೂಪಣೆಯನ್ನು ಮಾಡ್ತಾನೆ. ಅದರಲ್ಲಿ ಒಂದು 2 ಅಂಶಗಳನ್ನು ನಾನು ನಿರೂಪಣೆಯನ್ನು ಮಾಡಲಿಕ್ಕೆ ಬಯಸ್ತೇನೆ. ಮೇಘನಾದ ಅಂತ, ನಾವೆಲ್ಲ ರಾವಣನ ಪಕ್ಷದಲ್ಲಿ ಇದ್ದಂಥವರನ್ನು ನಾವು ನೋಡ್ತೇವೆ. ಈ ಮೇಘನಾದ ರಾಮನ ಪಕ್ಷದವರು ಲಂಕಾಪಟ್ಟಣಕ್ಕೆ ಬಂದಿದ್ದಾರೆ. ಲಂಕಾಪಟ್ಟಣ ಇನ್ನೇನು ಸರ್ವ ನಾಶವನ್ನು ಹೊಂದತ್ತೆ. ಹಾಗಾಗಿ ಏನಾದರೂ ಮಾಡಿ ನಾನು ಉಳಿಬೇಕು, ಲಂಕಾಪಟ್ಟಣವನ್ನು ಉಳಿಸ್ಬೇಕು ಅನ್ನೋ ಒಂದು ಭಾವನೆಯಿಂದ ಆ ಮೇಘನಾದ ಏನು ಮಾಡ್ತಾನೆ ಅಂತ ಹೇಳಿದರೆ, ಶತ್ರು ಪಕ್ಷದವರಿಗೆ ಮೋಹವನ್ನು ಉಂಟು ಮಾಡೋದಕ್ಕೋಸ್ಕರ ವಸ್ತುತಃ ರಾವಣ ಕರ್ಕೊಂಡು ಹೋಗಿದ್ದೇ ಸೀತಾ ಪ್ರತಿಕೃತಿಯನ್ನು. ಆದರೆ ಈ ಮೇಘನಾದ ಏನು ಮಾಡ್ತಾನೆ ಅಂತ ಹೇಳಿದರೆ, ಶತ್ರು ಪಕ್ಷದವರಿಗೆ ಅರ್ಥಾತ್ ಲಕ್ಷ್ಮಣ, ಹನುಮಂತ ಈ ಪಕ್ಷದವರು ಏನಿದ್ದಾರೆ
ಈ ಪಕ್ಷದವರಿಗೆ ಮೋಸವನ್ನು ಮಾಡೋದಕ್ಕೋಸ್ಕರ ಒಂದು ಸೀತಾ ಬೊಂಬೆಯನ್ನು ನಿರ್ಮಾಣ ಮಾಡಿ ತಗೊಂಡು ಹೋಗ್ತಾನೆ. ಆ ಸೀತಾ ಬೊಂಬೆಯನ್ನು ನಿರ್ಮಾಣ ಮಾಡಿ ತೆಗೆದುಕೊಂಡು ಹೋಗಿ ಅವನೇನು ಮಾಡ್ತಾನೆ, ಇಲ್ಲಿ ಕವಿ ಎಂಥ ವಾಕ್ಯಗಳಿಂದ ನಮಗೆ ತಿಳಿಸ್ಕೊಡ್ತಾನೆ ಅಂದರೆ, ತದನು ಮೇಘನಾದ ಸ್ವವಿನಾಶಕರಂ ರಾಘವ ವ್ಯವಸಾಯ ಮಧ್ಯವಸಾಯ ಭೀತಃ ಸನ್ನಿವೃತ್ಯ ಆಹವಾತ್ ಪ್ರವಿಶ್ಯ ನಗರೀಂ ಮಾಯಾಮಯೀಂ ಸೀತಾಂ ಸ್ವರಥಮಾರೋಪ್ಯ ಪ್ರಭಂಜನಾತ್ಮದ ಪ್ರಭೃತೀನಾಂ ವಾನರಯೂಥಪಾನಾಂ ಮನೋವ್ಯಾಮೋಹನಾಯ. ಇಷ್ಟು ಕವಿ ಅದಕ್ಕೆ ಒಂದು ಪೀಠಿಕೆಯನ್ನು ಕೊಡ್ತಾನೆ. ಏನು ವ್ಯಾಮೋಹವನ್ನು ಏನು ಮಾಡ್ತಾನೆ ಅಂತ ಕೇಳಿದರೆ, ಕೃತ್ವಾ ವಿಕೋಶಂ ನಿಸ್ತ್ರಿಂಶಂ ಮೂರ್ಧ್ನಿ ಸೀತಾಂ ಪ್ರದರ್ಶಯನ್ ತಾಂ ಸ್ತ್ರೀಯಂ ಪಶ್ಯತಾಂ ತೇಷಾಂ ತಾಡಯಾಮಾಸ ರಾಕ್ಷಸ. ಏನು ಮಾಡ್ತಾನೆ ಅಂತ ಹೇಳಿದರೆ, ಮೇಘನಾದ ಸೀತಾದೇವಿಯನ್ನು ಹಿಡ್ಕೊಂಡು ಬರ್ತಾನೆ. ಹಿಡ್ಕೊಂಡು ಬಂದು ಬರೀ ಹಿಡ್ಕೊಂಡು ಬರೋದಲ್ಲ, ಧರ್ಮಾಕೂತ ಕವಿಯ ಒಂದು ವೈಶಿಷ್ಟ್ಯ ಏನು ಅಂತ ಹೇಳಿದರೆ, ಈ ಸಂದರ್ಭ ಮಹಾಭಾರತ ಕಾಲದಲ್ಲಿ ಎಲ್ಲಾಗಿತ್ತು ಅನ್ನೋದನ್ನು ಕೂಡ ಶ್ಲೋಕಗಳ ಸಮೇತವಾಗಿ ಅವನು ಉಲ್ಲೇಖ ಮಾಡಿ ನಮಗೆ ಪರಿಚಯವನ್ನು ಕೊಡ್ತಾನೆ. ಸೀತಾಮಾತೆಯನ್ನು ಕೇಶಸಹಿತವಾಗಿ ಹಿಡ್ಕೊಂಡು ಬಂದು ಅವಳಿಗೆ ಹೊಡಿತಾನಂತೆ ಈ ಮೇಘನಾದ. ಹೇಳ್ತಾರಂತೆ, ಯಾವತ್ತೂ ಕೂಡ ಒಬ್ಬ ಸ್ತ್ರೀಯನ್ನು ಅವಮಾನ ಮಾಡಬಾರ್ದು. ಅಷ್ಟೇ ಅಲ್ಲ, ಒಬ್ಬ ಸ್ತ್ರೀಯ ಕೇಶವನ್ನು ನಾವೇನಾದರೂ ಕೂಡ ಬಲಾತ್ಕಾರವಾಗಿ ಹಿಡಿದು ಅವಳನ್ನು ನಾವು ಎಳ್ಕೊಂಡು ಬಂದ್ವಿ ಅಂತ ಬಿಟ್ಟರೆ ನಿಶ್ಚಯವಾಗಿಯೂ ಕೂಡ ಆ ವ್ಯಕ್ತಿ ಅಷ್ಟೇ ನಾಶ ಆಗೋದಲ್ಲ, ಆ ವ್ಯಕ್ತಿಯ ಕುಲವೂ ಕೂಡ ನಾಶ ಆಗತ್ತೆ ಅನ್ನೋದನ್ನು ಈ ಕವಿ ಇಲ್ಲಿ ನಮಗೆ ನಿರೂಪಣೆಯನ್ನು ಮಾಡ್ತಾನೆ. ಅನೇನ ಸತೀನಾಂ ಕೇಶಗ್ರಹಣಂ ಆತ್ಮನಃ ಕುಲಸ್ಯ ನಾಶಕಮಿತಿ ಸೂಚಿತಂ ಅತಏವ. ಅದಕ್ಕೆ ಸಂವಾದಿಯಾಗಿ ಮಹಾಭಾರತದ ಒಂದು ಸಂದರ್ಭವನ್ನು ಕೂಡ ಅವನು ಉಲ್ಲೇಖ ಮಾಡ್ತಾನೆ. ದುಶ್ಯಾಸನ ಗೃಹೀತಾನ್ ಕೇಶಾನ್ ಪ್ರದರ್ಶ್ಯ ಕ್ಲಿಶ್ಯಂತೀಂ ದ್ರೌಪದೀಂ ಪ್ರತಿ ಕೃಷ್ಣ ತ್ವತ್ ಕೇಶಾಕರ್ಷಣ ಜನಿತ ಪಾಪಸ್ಯ ಫಲಂ ಕುಲನಾಶಂ ಪ್ರಾಪ್ಸ್ಯಂತಿ. ಯಾವ ರೀತಿಯಾಗಿ ಆ ದ್ರೌಪದಿ ದೇವಿಯ ಕೇಶವನ್ನು ಹಿಡಿದಂಥ ದುಶ್ಯಾಸನ ದುರ್ಯೋಧನಾದಿಗಳು ಅವಮಾನ ಮಾಡಿರ್ತಕ್ಕಂಥ ಒಬ್ಬ ಸ್ತ್ರೀಗೆ, ಪತಿವ್ರತ ಸ್ತ್ರೀಗೆ ಅವಮಾನ ಮಾಡಿರ್ತಕ್ಕಂತಹ ದುರ್ಯೋಧನ ದುಶ್ಯಾಸನಾದಿಗಳು ಯಾವ ರೀತಿ ಅನರ್ಥವನ್ನು ಹೊಂದುತ್ತಾರೋ ಆ ರೀತಿಯಾಗಿ ಇವರೂ ಕೂಡ, ಅರ್ಥಾತ್ ಈ ಮೇಘನಾದನು ಕೂಡ ಅವಶ್ಯವಾಗಿ ಹೊಂದುತ್ತಾನೆ ಅನ್ನುವಂತಹ ಒಂದು ಸೂಚನೆಯನ್ನು, ಒಂದು ಸಂದೇಶವನ್ನು ಆ ಕವಿ ತನ್ನ ಮಾತಿನ ಮೂಲಕ ನಮಗೆ ತೋರಿಸಿಕೊಟ್ಟಿದ್ದಾನೆ. ವಸ್ತುತಃ ಇಲ್ಲೊಂದು ಮಾತು ಬರುತ್ತೆ, ಏನಪ್ಪ ಅಂತ ಹೇಳಿದರೆ, ವಾಲ್ಮೀಕಿಗಳ ಮಾತನ್ನೇ ಉಲ್ಲೇಖ ಮಾಡ್ತಾನೆ ಕವಿ. ಬ್ರಹ್ಮರ್ಷೀಣಾಂ ಕುಲೇ ಜಾತಃ ರಾಕ್ಷಸೀಂ ಯೋನಿಮಾಶ್ರಿತಃ ಭಿಕ್ತ್ವಾಂ ಪಾಪ ಸಮಾಚಾರಂ ಯಸ್ಯತೆ ಮತಿರೀದೃಶಿ. ವಾಲ್ಮೀಕಿಗಳ ಶ್ಲೋಕವನ್ನು ಉಲ್ಲೇಖ ಮಾಡ್ತಾ ಕವಿ ತನ್ನ ಅಭಿಪ್ರಾಯವನ್ನು ಹೇಳ್ತಾನೆ. ಅನೇನ ಮಹಾಕುಲೋತ್ಪನ್ನಸ್ಯಾಪಿ ಪುರುಷಸ್ಯ ಕ್ಷೇತ್ರಾನುಗುಣ್ಯೇನ ಬುದ್ಧಿರ್ಭವಿಷ್ಯತಿ ಇತಿ ಸೂಚಿತಂ. ಏನೋ ನಾವು ದೊಡ್ಡ ಕುಲದಲ್ಲಿ ಹುಟ್ಟಿದ್ದೇವೆ, ನಾನು ಹಾಗೆ ಇರಬೇಕು ಅಂತ ಇಲ್ಲ. ಮಹಾಕುಲದಲ್ಲಿ ಹುಟ್ಟಿದರೂ ಕೂಡ ಆ ಕ್ಷೇತ್ರಕ್ಕನುಗುಣವಾಗಿ, ಕ್ಷೇತ್ರ ಅನ್ನೋ ಶಬ್ದಕ್ಕೆ ಇಲ್ಲಿ ಎರಡು ರೀತಿಯಾಗಿ ಅರ್ಥವನ್ನು ಮಾಡ್ಕೋಬೋದು. ಕ್ಷೇತ್ರ ಅನ್ನೋ ಶಬ್ದಕ್ಕೆ ಒಬ್ಬ ಸ್ತ್ರೀ ಅಥವಾ ಪತಿವ್ರತ ಸ್ತ್ರೀ, ಒಬ್ಬ ಸ್ತ್ರೀ ಅಂತ ಅರ್ಥವನ್ನು ಮಾಡ್ಕೋಬಹುದು. ಅಥವಾ ನಾವು ವಾಸ ಮಾಡ್ತಕ್ಕಂತಹ ಯಾವ ಸುತ್ತಮುತ್ತಲಿನ ಪರಿಸರ ಇದೆ ಆ ಕ್ಷೇತ್ರಕ್ಕೆ ಅನುಗುಣವಾಗಿರ್ತಕ್ಕಂಥ ಬುದ್ಧಿ ಬರುತ್ತೆ ಅನ್ನೋದನ್ನು ಕೂಡ ಕವಿ ಇಲ್ಲಿ ತನ್ನ ಮಾತಿನ ಮೂಲಕ ಇಲ್ಲಿ ಅಭಿವ್ಯಕ್ತಿಗೊಳಿಸ್ತಾ ಇದ್ದಾನೆ. ಇದಕ್ಕೊಂದೊಂದು ವಿಷ್ಣು ಪುರಾಣದ ವಾಕ್ಯವನ್ನು ಉಲ್ಲೇಖ ಕೊಡ್ತಾನೆ. ಸುನೀತ ನಾಮ ಯಾ ಕನ್ಯಾ ಮೃತ್ಯೋ ಪ್ರಥಮಜ ಅಭವತ್ ಅಂಗಸ್ಯ ಭಾರ್ಯ ಯಾದತ್ತ ತಸ್ಯಾಂ ವೇನೋ ವ್ಯಜಾಯತ. ಭಾಗವತದಲ್ಲಿ ನಾವು ಕಥೆಯನ್ನು ಕೇಳ್ತೇವೆ. ಅಂಗರಾಜನಿಗೆ ಮಕ್ಕಳಿರಲಿಲ್ಲ, ಯಜ್ಞಯಾಗಗಳನ್ನು ಮಾಡ್ತಾನೆ. ಈ ಯಜ್ಞಯಾಗಗಳನ್ನು ಅನುಷ್ಠಾನ ಮಾಡಿದಾಗ ಆಗ ಅವನಿಗೇನಾಗತ್ತೆ, ಮಗ ಹುಟ್ಟುತ್ತಾನೆ. ಆ ಮಗನ ಹೆಸರೇ ಯಾರು ಅಂತ ಹೇಳಿದರೆ ವೇನ ಅನ್ನೋದನ್ನು ನಾವು ಕಥೆಯನ್ನು ಕೇಳ್ತೇವೆ. ವೇನನಂಥ ದುಷ್ಟ ಅಂಗ ಮಹಾರಾಜನಿಗೆ ಹುಟ್ಟಲಿಕ್ಕೇನು ಕಾರಣ ಅಂತ ಹೇಳಿದರೆ, ತನ್ನ ಹೆಂಡತಿ ಮೃತ್ಯು ಅನ್ನುವಂಥ ಒಬ್ಬ ರಾಕ್ಷಸನ ಮಗಳಾಗಿದ್ಲು. ಅದನ್ನೇ ಇಲ್ಲಿ ಕವಿ ಹೇಳ್ತಾನೆ, ಸಹ ಮಾತಾಮಹ ದೋಷೇಣ ತೇನ ಮೃತ್ಯೋ ಸುತಾತ್ಮರಃ ಅನ್ನೋದನ್ನು ತನ್ನ ವ್ಯಾಖ್ಯಾನದ ಮೂಲಕ ಅವನು ಪ್ರಕಟಪಡಿಸ್ತಾ ಇದ್ದಾನೆ. ಹೀಗೆ ಅನೇಕ ರೀತಿಯಾಗಿ ನಿರೂಪಣೆಯನ್ನು ಮಾಡ್ತಾ ಅಲ್ಲಿ ಇನ್ನೊಂದು ನಾನು ಈ ಸಂದರ್ಭದಲ್ಲಿ ಒಂದು ಅಂಶವನ್ನು ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಸುಮಾರು 103ನೇ ಅಧ್ಯಾಯದಲ್ಲಿ, ಯುದ್ಧಕಾಂಡದ 103ನೇ ಅಧ್ಯಾಯದಲ್ಲಿ
ಇದಕ್ಕೆ ಹೆಸರೇ ಧರ್ಮಾಕೂತ. ಅಂದರೆ ವಾಲ್ಮೀಕಿ ಪ್ರಣೀತವಾದಂತಹ ಶ್ಲೋಕಗಳಿಗೆ ಎಲ್ಲೆಲ್ಲಿ ಧರ್ಮದಲ್ಲಿ ತಾತ್ಪರ್ಯ ಇದೆ ಅನ್ನೋದನ್ನು ನಿರೂಪಣೆ ಮಾಡಲಿಕ್ಕೆ ಹೊರಟಂತಹ ಗ್ರಂಥ. ಹಾಗಾಗಿ ಅವನು ಸೀತಾಮಾತೆಯನ್ನು ಒಂದು ರೀತಿ ಸೀತಾ ಬೊಂಬೆಯನ್ನು ಅವರು ಕೊಂದು ಹಾಕಿದ ಅನ್ನುವಂತಹ ಸುದ್ದಿಯನ್ನು ವಾಯುಪುತ್ರನಾಗಿರ್ತಕ್ಕಂಥ ಹನುಮಂತ ತನ್ನ ಲಕ್ಷ್ಮಣ ಸಮೇತನಾಗಿರ್ತಕ್ಕಂಥ ರಾಮಚಂದ್ರನಿಗೆ ನಿರೂಪಣೆಯನ್ನು ಮಾಡ್ತಾನೆ. ಆ ಸಂದರ್ಭದಲ್ಲಿ ಲಕ್ಷ್ಮಣ ತನ್ನ ಅಣ್ಣನಾದಂಥ ರಾವಣನನ್ನು ಕುರಿತು ಹೇಳ್ತಕ್ಕಂಥ ಮಾತು, ಅಣ್ಣ ತುಂಬ ಧರ್ಮಾಚರಣೆಯನ್ನು ಮಾಡಿದೀಯಾ, ಆದರೆ ಈ ಧರ್ಮ ಅಥವಾ ಪುಣ್ಯ ಪಾಪ ಇದಿದೆ ಅಂತ ನಿನಗೆ ಅನಿಸುತ್ತಾ ಅಂತ ಲಕ್ಷ್ಮಣ ಕೇಳ್ತಾನೆ. ಆಲೋಚನೆಯನ್ನು ಮಾಡಿ ಎಂಥ ರಾಮನ ಸೇವೆಯನ್ನು ಅಹರ್ನಿಶಿ ಹೆಜ್ಜೆ ಹೆಜ್ಜೆಗೂ ಕೂಡ ವಾಲ್ಮೀಕಿಗಳು ಒಂದು ಕಡೆ ವರ್ಣನೆಯನ್ನು ಮಾಡ್ತಾರೆ. ನಿಜವಾಗಿಯೂ ವನವಾಸವನ್ನು ಮಾಡಿದ್ದು ಯಾರು ಅಂತ ಹೇಳಿದರೆ ರಾಮ ಅಲ್ವೇ ಅಲ್ಲ, ಲಕ್ಷ್ಮಣನೇ. ಯಾಕೆ, ಅಣ್ಣ ಅತ್ತಿಗೆ ಬರೋದಕ್ಕಿಂತ ಮುಂಚೆ ಮೊದಲೇ ತಾನು ಹೋಗಿ ಮುಂದೆ ಇರತಕ್ಕಂಥ ಮುಳ್ಳು ಕಂಟೆಗಳನ್ನು ತೆಗೆದು ಅವ್ರಿಗೆ ಬರಲಿಕ್ಕೆ ಅನುಕೂಲ ಮಾಡ್ತಾ ಇದ್ದ ಈ ಲಕ್ಷ್ಮಣ ಅಂತ ಹೇಳಿದರೆ ನಿಜವಾಗಿ ವನವಾಸವನ್ನು ಮಾಡಿದ್ದು ಲಕ್ಷ್ಮಣ ಅಂತ ವಾಲ್ಮೀಕಿಗಳ ಒಂದು ಕಡೆ ಉಲ್ಲೇಖ ಮಾಡ್ತಾರೆ. ಅಂಥ ಲಕ್ಷ್ಮಣ ತನ್ನ ಅಣ್ಣನನ್ನು ಕುರಿತು ಹೇಳ್ತಾನೆ, ತಮ್ ಲಕ್ಷ್ಮಣೋಥ ಬಾಹುಭ್ಯಾಂ ಪರಿಶ್ವಜ್ಯ ಸುದುಃಖಿತಃ ಉವಾಚ ರಾಮಮಸ್ವಸ್ಥಂ ವಾಕ್ಯಂ ಹೇತ್ವರ್ಥ ಸಂಯುತಂ ಶುಭೇ ವರ್ತಮನಿ ತಿಷ್ಠಂತಂ ತ್ವಾಮದ್ಯ ವಿಜಿತೇಂದ್ರಿಯಂ ಅನರ್ಥೇಭ್ಯೋ ನ ಶಕ್ನೋತಿ ತ್ರಾತುಂ ಧರ್ಮೋ ನಿರರ್ಥಕಃ ಅಂತ ಹೇಳಿ ಲಕ್ಷ್ಮಣ ಧರ್ಮವು ನಿರರ್ಥಕ ಅಂತ ಈ ರೀತಿಯಾಗಿ ಹೇಳ್ತಾನೆ. ಪ್ರಾಯ ಯಾರ್ಯಾರು ಒಳ್ಳೆ ಮಾರ್ಗದಲ್ಲಿ ಇರ್ತಾರೋ ಅವರನ್ನೇ ಹೆಚ್ಚು ಅನಿಷ್ಟಗಳು ಕಾಡುತ್ತೆ. ಯಾರ್ಯಾರು ಕೆಟ್ಟ ಮಾರ್ಗದಲ್ಲಿರ್ತಾರೋ ಅವರೆಲ್ಲರೂ ಕೂಡ ಇವತ್ತಿನ ದಿನ ಸುಖವನ್ನೇ ಅನುಭವಿಸ್ತಾ ಇದ್ದಾರೆ. ಒಂದು ವೇಳೆ ಧರ್ಮ ಇದ್ದರೆ ರಾವಣ ಸಾಯಬೇಕಾಗಿತ್ತು, ಅಧರ್ಮ ಪುಣ್ಯಪಾಪಗಳಿದ್ದರೆ ರಾವಣ ಸಾಯಬೇಕಾಗಿತ್ತು. ಅದಿಲ್ಲ, ಆದ್ದರಿಂದ ನೀನು ಈ ವ್ಯಸನವನ್ನು ಪಡ್ತಾ ಇದೆಯಾ ಅಂತ ಹೇಳಿ ರಾಮನ ಸೇವೆಯನ್ನು ಅಹರ್ನಿಶಿ ಮಾಡಿದಂತಹ ಆ ಲಕ್ಷ್ಮಣ ಧರ್ಮಾಧರ್ಮಗಳ ವಿಷಯದಲ್ಲಿ ಸಂದೇಹವನ್ನು ಪಟ್ಟಂತೆ ರಾಮನ ಮುಂದೆ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾನೆ ಅಂತ ಹೇಳಿದರೆ ರಾಮನ ಮಡದಿಯಾದ ಸೀತೆಯ ಮೇಲೆ ಎಷ್ಟು ಒಂದು ಭಾವನೆಗಳಿತ್ತು ಅನ್ನೋದನ್ನು ಇಲ್ಲಿ ಕವಿ ತುಂಬ ಸೊಗಸಾಗಿ ಅದನ್ನು ಅಭಿವ್ಯಕ್ತಿಗೊಳಿಸಿದ್ದಾನೆ. ತುಂಬ ಆ ಧರ್ಮಾಧರ್ಮಗಳ ಬಗ್ಗೆ ಒಂದು ಸಂವಾದ ನಡೆಯುತ್ತೆ. ನಾನು ಇಷ್ಟು ಈ ಪರಿಚಯವನ್ನು ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಶ್ರೀಕೃಷ್ಣ. ಧರ್ಮಾಕೂತದ ಪರಿಚಯವನ್ನು ಬಹಳ ಸುಂದರವಾಗಿ ಮಾಡಿಕೊಟ್ಟಿದ್ದಾರೆ. ಇಲ್ಲಿಗೆ ಧರ್ಮಾಕೂತದ ಪರಿಚಯ ಮುಗಿಯಿತು. ಇನ್ನು ಕೇವಲ 2 ಪುಸ್ತಕದ ಪರಿಚಯ. ನಾನು ಪುಸ್ತಕದ ಪರಿಚಯ ಇಲ್ಲದೆ ಪುಸ್ತಕ ಬಿಡುಗಡೆ ಮಾಡುವುದು ಗುರುಗಳು ಯಾವತ್ತೂ ಒಪ್ಪುವುದಿಲ್ಲ. ಗುರುಗಳು ನಮಗೆ ಹೇಳಿದರು, ಒಂದು ಪುಸ್ತಕ ಬಿಡುಗಡೆ ಮಾಡಬೇಕಾದ್ರೆ ನೀವು 1 ವಾರ ಅದರ ಬಗ್ಗೆ ಡಿಬೇಟ್ ಇಡಬೇಕು ಅಂತ. ಯಾಕೆಂದರೆ ಜನರಿಗೆ ಆ ಪುಸ್ತಕದ ಬಗ್ಗೆ ಗೊತ್ತಾದರೆ ಮಾತ್ರ ಅದನ್ನು ಏನು ಅಂತ ಮಹತ್ವ ಗೊತ್ತಾಗಿ ಪುಸ್ತಕದ ಮಹತ್ವ ಏರಲಿಕ್ಕೆ ಸಾಧ್ಯ. ಹಾಗೆ ಸ್ವಲ್ಪವೂ ಮಾಡದೆ ಹೋದರೆ ಅದು ಖಂಡಿತವಾಗಿ ಸರಿಯಾಗಲಿಕ್ಕಿಲ್ಲ. ಹಾಗಾಗಿ ಸುಧೀಂದ್ರಾಚಾರ್ಯರು ಸಣ್ಣ ಮಟ್ಟಿಗೆ ಅವರ ಒಂದು ಗ್ರಂಥದ ಪರಿಚಯ. ಅವರಿಗೆ ಇನ್ನೊಂದು ಬಹಳ ಆಸೆ ಉಂಟು, ಅದು ಕೂಡ ಏನಂತ ಹೇಳಿದರೆ ವರ್ಕೇಡಿ ಆಚಾರ್ಯರು ಅವರಿಗೆ ತುಂಬ ಆತ್ಮೀಯರು. ಹಾಗಾಗಿ ಅವರ ಬಗ್ಗೆಯೂ ಹೇಳಬೇಕು ಅಂತ ಅವರಿಗೆ ಒಂದು ಮನಸ್ಸಲ್ಲಿ ಇದೆ. ಹಾಗಾಗಿ ಒಂದು 2 ಮಾತು ಅವರು ಪುಸ್ತಕದ ಬಗ್ಗೆ ಹೇಳಿ ಮತ್ತು 2 ಮಾತಲ್ಲಿ ವರ್ಕೇಡಿ ಆಚಾರ್ಯ ಬಗ್ಗೆ ಹೇಳಿ ಮುಗಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾ ರಥಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶೋಧಛಾತ್ರರೆಲ್ಲ ಬಂದಿದ್ದಾರೆ, ಆದ್ದರಿಂದ ಆಚಾರ್ಯರು ಹಿಂದಿ ಭಾಷೆಯಲ್ಲೇ ಮಾತಾಡಬೇಕು ಅಂತ ಆಜ್ಞೆ ಮಾಡಿದ್ದಾರೆ. ಮಧ್ಯದಲ್ಲಿ ಕನ್ನಡದಲ್ಲಿ ನಾನು ಮಾತನಾಡ್ತೇನೆ. मंच पे विराजमान हुए पेजावर मठ परम पूज्य विश्व प्रसन्न तीर्थ महाराज को सादर प्रणाम करता हूँ. मुख्य अतिथि रूप में पधारे हुए केंद्रीय संस्कृत विश्वविद्यालय के कुलपति जी प्रोफेसर डॉक्टर श्रीनिवास वर्केड़ी जी को सादर प्रणाम करता हूँ. और मंच पे अध्यक्ष स्थान ग्रहण करने वाले उपस्थित नहीं हुए हैं, इसलिए अध्यक्ष स्थान करने वाले अभी हमारे संशोधन मंदिर पूर्ण प्रज्ञा संशोधन मंदिर नागसंबिगी जी को सादर प्रणाम करता हूँ. उपस्थित सभी विद्वत वरियों को सादर प्रणाम करता हूँ और सभी श्रोतृवृंद एवं छात्र शोध छात्र को भी अभिनंदन करके आज मेरे ग्रंथ लोकार्पण हुए जा रहा है. इस विषय पर थोड़ी सी, क्योंकि न्याय ग्रंथ है, बोर होगा, इसलिए 2 वाक्य में बोल के समाप्त करके इस अनंतर मैं वर्खेड़ी जी के बारे में कुछ कहना चाहता हूँ, उस प्रयत्न करना चाहता हूँ. तत्वचिंतामणि आलोक एक ग्रंथ अभी लोकार्पण
होने जा रहा है। इस ग्रंथ का स्थूल परिचय देता हूँ। एक ग्रंथ तत्वचिंतामणि गंगेश उपाध्याय इसका कर्ता है, उसका रचयिता है, उसका व्याख्यान है आलोक। सभी जानते हैं आज परिस्थिति क्या है, सभी गुरुकुलों में तत्वचिंतामणि का उसमें 4 परिच्छेद है। प्रत्यक्ष, अनुमान और उपमान शब्द जानते हैं आप, लेकिन अनुमान के कुछ भाग आज पठन पाठन संप्रदाय में हैं। जैसे हम चरक्षणी पंचलक्षणी पढ़ते हैं, वहाँ व्याप्ति लक्षण के लेकर बड़ी चर्चा होती है, लेकिन प्रत्यक्ष का भाग कोई पाठ प्रवचन परंपरा में नहीं है, लुप्त हो चुका है। इसलिए उस भाग का प्रकाशन होना चाहिए, उसका संपादन होना चाहिए, ये आदेश गुरुजी ने मुझे दिया था। इसलिए मैं उस आदेश को शिरसा स्वीकार कर उस ग्रंथ का संपादन मैंने उस ग्रंथ का संपादन किया हूँ। आज उस ग्रंथ का बिना व्याख्यान हम उसका अर्थ नहीं समझ सकते, बहुत मुश्किल है, बहुत कठिन है वो ग्रंथ। इसलिए उस ग्रंथ के ऊपर बहुत व्याख्यान आ चुका है, लेकिन उस ग्रंथ का विशिष्ट यह है कि पक्षधर मिश्र एक विशिष्ट व्यक्ति है, उस ग्रंथ के ऊपर एक विशिष्ट टिप्पणी यानी एक विशिष्ट व्याख्यान उन्होंने बनाया है, रचना की है। उसका परिचय भी बहुत प्रसिद्ध न्यायिक है। हमारे माध्व मत में व्यासराज तर्कतांडव के प्रणेता व्यासराज महर्षि जो है, उसका समानकालीन कहता है, इतिहास में समानकालीन है इति कहता है। व्यासराज जी और पक्षधर मिश्र का शास्त्रार्थ हुआ था, उसमें व्यासराज जी जयी हुए थे। उसमें एक श्लोक है, इतिहास बताता है इनके, यदधीतम तदधीतम यन्नधीतम तदप्यधीतम पक्षधर मिश्र नावेक्षी विना नवीन व्यासेन। वो व्यासराज महर्षि प्रशंस करता है, बड़ा न्यायिक है पक्षधर मिश्र, बड़ा न्यायिक है, वो प्रशंस करता है। ऐसी करते हैं, ऐसी एक विषय हमें इतिहास से मिलता है। इसके बारे में जाना है तो इस ग्रंथ में मंगलवाद से लेकर सन्निकर्षवाद मनःपरिणामवाद तक विस्तृत व्याख्यान है। मुझे 3 मैनस्क्रिप्ट में उपलब्ध हुआ था, लेकिन दुर्दैव यह है कि उस मैनस्क्रिप्ट पूर्ण नहीं था। कुछ महता परिश्रम से, बड़ी परिश्रम से वहाँ पंक्तियाँ कुछ लुप्त हुए थे, और बड़ी मुश्किल से, बड़ी परिश्रम से वो पंक्तियों को शोध करना पठन पाठन प्रवचन में संप्रदाय में नहीं है तो बहुत मुश्किल होता है। क्योंकि अगर कोई ग्रंथ पाठन प्रवचन में हो तो हम किसी विद्वान से संपर्क करके उसे पूछ सकते हैं क्या इसका विषय क्या है, लेकिन ये दुर्दैव है कि प्रत्यक्ष खंड पठन पाठन प्रवचन में संप्रदाय में नहीं है। अब तो बड़ी मुश्किल से, बड़ी परिश्रम से मुझे वो ग्रंथ संपादन करने में बहुत दिक्कत आई, लेकिन गुरु अनुग्रह से और हमारे वीरनारायण पांडुरंगी जी सहयोग से मैं एक ग्रंथ पूर्व से संपादन मैंने किया है, वो तो गुरु का अनुग्रह है। इस विषय पर अगर हम रोशनी डालें तो एक विषय है, मैं बहुत बोर नहीं करना चाहता हूँ क्योंकि न्याय विषय है। सभी जानते हैं कि श्रोत्रावच्छिन्न शब्द आकाश है, लेकिन वे बताते हैं कि पूर्व पक्ष है, वीणा में शब्द है, श्रोत्र में शब्द नहीं, ऐसी पूर्व पक्ष करके वो नूतन पूर्व पक्ष है। ऐसे बहु विषय है। वीणायाम शब्दः न तो कर्णे शब्दः, इसलिए वीणायाम शब्दः वीणावच्छिन्न शब्द, वीणायाम शब्दः इस वाक्य के अनुसार, ये अनुभव के अनुसार वीणा में शब्द है, नहीं तो कर्ण में शब्द नहीं है। इसलिए कर्णावच्छिन्न श्रोत्र आकाश कैसे बन सकता है, ऐसे पूर्व पक्ष करके नहीं, कर्णे प्रतीति ऐसा नहीं है, अलग प्रतीति है, ये प्रतीति मिथ्या है, ऐसी प्रतीति नहीं हो सकता। वीणया शब्दम शृणोमि कर्णेन, ऐसी एक अनुभव है हमारे पास। इस अनुभव के अनुसार कर्णावच्छिन्न शब्द ही आकाश हो सकता है। ऐसे विषय विस्तृत रूप से वहाँ बताया जा चुका है। और अभी एक विशिष्ट पूर्व पक्ष क्या है, सोयम सुरभि चंदन खंड, जानते हैं प्रत्यभिज्ञा,
सुरभिश्चंद्रखंड विशिष्ट प्रत्यक्ष है, वहाँ सौरभ्यांश सौरभ्यांश में हम कहते हैं ज्ञान लक्षण प्रत्यासत्य अलौकिक सन्निकर्ष, लेकिन वे पूर्व पक्ष करते हैं वहाँ संयुक्त समवाय पूर्व पक्ष हो सकता है ना, संयुक्त समवाय पूर्व पक्ष हो सकता है। अतः ज्ञान लक्षण प्रत्यासत्य इस अलौकिक सन्निकर्ष को क्यों स्वीकार करते हैं, ऐसे विशिष्ट पूर्व पक्ष करके उसका समर्पक उत्तर वहाँ विस्तृत रूप से व्याख्यान किया है। ऐसी बहुत बहुत स्वारसिक विषय, कठिन विषय उनमें लिखा गया है। वो तो एक सप्ताह हो सकता है, स्वामी जी के अनुसार एक सप्ताह अगर हम इस थीसिस पर कुछ काम करें तो बोलना चाहे तो एक सप्ताह के अधिक दिन भी हो सकता है, लेकिन मैं स्थूल दृष्टि से इस ग्रंथ का मैं परिचय करके आज एक विशिष्ट कार्यक्रम अवसर में हम है। एक सब जानते हैं शोध छात्र कार्यशाला का उद्घाटन, दूसरा रामायण और इस ग्रंथ का लोकार्पण, इसके अतिरिक्त इसके अलावा एक विशिष्ट कार्यक्रम है, सभी नहीं जानते, एक विशिष्ट कार्यक्रम है हमारे प्रोफेसर डॉक्टर वरखेड़ी जी के 50 साल पूरा करने के शुभ अवसर पर उनका सम्मान होना जा रहा है। वरखेड़ी जी के बारे में 2 मिनट में इस विषय का प्रस्ताव करके मेरे प्रवचन, मेरे भाषण को समाप्त करूंगा। वरखेड़ी जी के बारे में क्या बोलना, क्या कहना नहीं मालूम, क्योंकि वरखेड़ी जी यही मातृभूमि है, इनका जन्मस्थल यही है, ऐसा अर्थ नहीं है यही पैदा नहीं हुए, हावेरी में पैदा हुए, लेकिन उसका जीवन, बिताए हुए जीवन यही है, पूर्ण प्रज्ञा विद्यापीठ में ही है। 12 साल अध्ययन करके और गुरुजी से सुधा मंगल करके, सुधा ग्रंथ होता है, उस सुधा ग्रंथ का अध्ययन करके हैदराबाद और तिरुपति, अभी नागपुर और अब कर्नाटक में अभी नागपुर पुणे अलवा, नागपुर और अब प्रस्तुत दिल्ली में वीसी है। इनके बारे में कुछ कहना चाहता हूँ। परम पूज्य विश्वेश तीर्थ स्वामी जी से विद्या प्राप्त करके उन्होंने स्वामी जी का अनन्य प्रीति पात्र वरखेड़ी जी है। आप देख सकते हैं गुरुकुल के अध्ययन के बाद ये जहाँ जहाँ पादार्पण किए हैं वहाँ वहाँ अपने ज्ञान की रोशनी उन विद्यालयों पर डाली है, उन विद्यालयों पे पड़ी है। इनका व्यक्तित्व कैसा है, नरम, सुशील, मृदुभाषी, स्नेहशील, ऐसी व्यक्ति है वरखेड़ी जी। वरखेड़ी जी का एक विशिष्ट प्रतिभा ये है, सभी लोगों में एक 2 गुण है, विरुद्ध गुण है, प्रशासक और अध्यापक, ये विरुद्ध गुण होता है। वरखेड़ी जी का प्रतिभा कोई नहीं जानते, सभी जानते हैं कि वे एक प्रशासक है, एक वीसी है, लेकिन मैं समीप से देखा हूँ उन्हें, वे केवल अच्छी प्रशासक नहीं है किंतु एक अच्छी अध्यापक है, इसके अलावा विमर्शक है, चिंतक है, सभी गुण उसमें है। प्रशासक के अलावा कोई एडमिनिस्ट्रेटर हो तो वो एडमिनिस्ट्रेशन ही कर सकता है लेकिन पाठ नहीं कर सकता, इसलिए उसे ही चुनते हैं। लेकिन ये अपवाद है, वरखेड़ी जी के इष्ट विशिष्ट गुण हैं, अध्यापन भी है और प्रशासन भी है। इसके अलावा सभी कार्यक्षेत्र में उनका दायित्व है, यहाँ कहाँ भी जाएंगे वो सोना कर देता है उस संस्था को और उच्च स्तर कर देते हैं। दृष्टांत यही है कि दिल्ली में जाके 2-3 महीने के बाद ही उस विश्वविद्यालय को A++ स्तर मिला है, यही उसका दृष्टांत है। और मैं एक बार मैंने इंटरव्यू किया था, सभी को मैं इंटरव्यू करता हूँ, आपका रहस्य क्या है, आपका सक्सेस का रहस्य क्या है वरखेड़ी जी? उन्होंने कहा
शुभान ध्यायन्ति एकामान गुरुदेव प्रसाददान इतरान आत्मपापोत्थान तेषां विद्या फलिष्यति। ये श्लोक उन्होंने कहा और मौन से बैठा। ये उनका बड़प्पन है, क्योंकि इसका अर्थ है सभी प्रतिभा है भारत देश में, ऐसी प्रतिभा व्यक्ति बहुत है, लेकिन मैं सक्सेस क्यों हूँ? गुरुदेव प्रसाददान। आप जानते हैं संस्कृत श्लोक का, इसका विवरण मैं नहीं जानता। ऐसी सरल सहृदय व्यक्ति हम वर्केडी जी को हम देखे हैं। इस शुभ अवसर पर हमारा सौभाग्य है, आपका सौभाग्य है, सभी का सौभाग्य है। उनका भी एक सौभाग्य है, मातृस्थल में ही पेजावर स्वामी जी के वृंदावन समक्ष में उनका सम्मान हो रहा है। वो सौभाग्यशाली मानते हैं। हम भी सौभाग्यशाली हैं, क्योंकि इस अवसर पर सभी मौजूद है। इस विशिष्ट व्यक्ति का जो सम्मान हो रहा है वो हम भाग्यशाली समझते हैं। इस वाक्य को बोलकर कोई दोष हो तो क्षमा करना। मैं कृष्णार्पण। बहुत अच्छा से हिंदी से परिचय किया सुधींद्र महाराज, उनको बहुत बहुत आभारी हूँ, धन्यवाद समर्पे। ಇದಾನೀಂ ಈಗ ಇನ್ನು ಕೊನೆಯ ಒಂದು ಪುಸ್ತಕದ ಪರಿಚಯ, ಮೋಹನ್ ಅವರು ಬರೆದ ಪುಸ್ತಕದ ಪರಿಚಯ. ಅದರ ಬಗ್ಗೆ ಮೋಹನ್ ಅವರ ಬಗ್ಗೆ ಒಂದು ಎರಡು ಮಾತು ಆಚಾರ್ಯರು ಹೇಳಬೇಕು ಅಂತ ಕೇಳ್ತಾ ಇದ್ದೇನೆ. ಡಿ ಅಂದರೆ ದೊಡ್ಡಬಳ್ಳಾಪುರಂ ಮೋಹನ್ ಅವರು ಸಾಫ್ಟ್ವೇರ್ ಇಂಜಿನಿಯರ್. ಅವರು ಬಹಳ ಅಧ್ಯಯನಶೀಲರು. ಆಂಗ್ಲ ಭಾಷೆಯಲ್ಲಿ ಹರಿವಾಯುಸ್ತುತಿ, ರಾಘವೇಂದ್ರ ಸ್ತೋತ್ರ, ಪುರುಷ ಸೂಕ್ತ, ನಾರಾಯಣ ಸೂಕ್ತ, ಬಳಿತ್ಥಾ ಸೂಕ್ತ, ಮನ್ಯು ಸೂಕ್ತ ಇವೆಲ್ಲವನ್ನು ಆಂಗ್ಲ ಭಾಷೆಯಲ್ಲಿ ತುಂಬ ಚೆನ್ನಾಗಿ ಅನುವಾದ ಮಾಡಿ ಅದರ ಪ್ರಕಾಶನ ಮಾಡಿ ಅಂತ ನಮ್ಮಲ್ಲಿ ಬಂದರವರು. ನಾನು ಗುರುಗಳಲ್ಲಿ ಅರಿಕೆ ಮಾಡಿಕೊಂಡೆ. ಸ್ವಾಮಿಗಳು ಹೇಳಿದರು, ಅವಶ್ಯ ನಿಮ್ಮ ನಿಯಮದ ಪ್ರಕಾರ ರಿವ್ಯೂ ಕೊಡಿ, ಅದನ್ನು ಅಂಗೀಕಾರ ಮಾಡಿದರೆ ಮುಂದುವರಿರಿ ಅಂತಂದರು. ಸರಿ, ರಿವ್ಯೂ ಕೊಟ್ಟೆ, ತುಂಬ ಚೆನ್ನಾಗಿದೆ ಅಂತ ಬಂತು. ಮುದ್ರಣ ಮಾಡಲಿಕ್ಕೆ ಆ ಕಾಲದಲ್ಲಿ ನಮ್ಮಲ್ಲಿ ದುಡ್ಡು ಇರಲಿಲ್ಲ. ಏನು ಮಾಡೋದು ಅಂತ ಅವ್ರ ಹತ್ರವೇ ಹೇಳಿದೆ. ಅವ್ರು ಹೇಳಿದರು, ಯೋಚನೆ ಮಾಡಿಬಿಡಿ, ನಾನೇ ಸ್ವಲ್ಪ ದುಡ್ಡು ಕೊಡ್ತೇನೆ, ನೀವು ಸಂಸ್ಥೆಯಿಂದ ಸ್ವಲ್ಪ ದುಡ್ಡು ಹಾಕಿ ಎಂದರು. ಆಮೇಲೆ ವರಖೇಡಿಯವರನ್ನು ಕೇಳಿದೆ, ಯೋಚನೆ ಮಾಡಬೇಡಿ, ಅವ್ರಿಗೆ ಎಷ್ಟು ಅನುಕೂಲ ಇದೆ ಅವ್ರು ಮಾಡಲಿ, ಉಳಿದದ್ದು ನಾನು ಕೊಡ್ತೇನೆ ಅಂತ ವರಖೇಡಿಯವರಿಗೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಟ್ಟರು. ಹೀಗಾಗಿ ಈ ಗ್ರಂಥಗಳ ಪ್ರಕಾಶನ 5-6 ಗ್ರಂಥಗಳ ಪ್ರಕಾಶನ ಆಗ್ತಾಯಿದೆ. ಮೋಹನ್ ಅವರು ಹಗಲಿರುಳು ಅಧ್ಯಯನ ಮಾಡ್ತಾರೆ, ಹಗಲಿರುಳು ಪುಸ್ತಕವನ್ನು ಬರೀತಾರೆ. ತಾವೇ ಗಣಕಯಂತ್ರದ ಮುಂದೆ ಕೂತ್ಕೊಂಡು ಅದನ್ನು DTP ಮಾಡ್ತಾರೆ, ಪ್ರೂಫ್ ಕರೆಕ್ಷನ್ ಮಾಡ್ತಾರೆ, ವಿದ್ವಾಂಸರ ಜೊತೆಗೆ ಸಮಾಲೋಚನೆ ಮಾಡಿ ತಮಗೆ ಎಲ್ಲಿ ಡೌಟ್ ಇದೆ ಅಲ್ಲೆಲ್ಲ ನಮ್ಮ ಅರಳುಮಲ್ಲಿಗೆಯವರ ಹತ್ರ ಹೋಗಿ ಚರ್ಚೆ ಮಾಡ್ತಾರೆ. ಅವರು ಆಂಗ್ಲ ಭಾಷೆಯನ್ನು ಚೆನ್ನಾಗಿ ತಿಳಿದವರು, ಶಾಸ್ತ್ರವನ್ನು ತಿಳಿದವರು. ಹೀಗೆ ಅನೇಕರ ಜೊತೆಗೆ ಸಮಾಲೋಚನೆ ಮಾಡಿ ಆ ಅನುವಾದವನ್ನು ಸಿದ್ಧಪಡಿಸಿದ್ದಾರೆ. ಈ ವಿಷಯದಲ್ಲಿ ಗುರುಗಳ ಪೂರ್ಣ ಅನುಗ್ರಹ ಅವರ ಮೇಲಿದೆ. ಅವರು ಒಂದು 5-10 ನಿಮಿಷಗಳಲ್ಲಿ ತಮ್ಮ ಕೃತಿಗಳ ಕಿರು ಪರಿಚಯವನ್ನು ಮಾಡಿಕೊಡಬೇಕು ಅಂತ ನಾನು ಕೇಳಿಕೊಡ್ತೇನೆ. ಶ್ರೀ ಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ತಪಸ್ವಾಧ್ಯಾಯ ಶುಶ್ರೂಷಾಂ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ನಮಃ. ಶ್ರೀ ಕೃಷ್ಣಾಯ ನಮಃ. ಹರಿ ಓಂ. ಪರಮಪೂಜ್ಯ ಶ್ರೀ ಪೇಜಾವರ ಮಠಾಧಿಪತಿಗಳಾದ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ಸಾಷ್ಟಾಂಗ ಪ್ರಣಾಮಗಳು. ಇಂದಿನ ಗ್ರಂಥ ಲೋಕಾರ್ಪಣಾ ಮತ್ತು ಇತರ ಕಾರ್ಯಕ್ರಮಗಳ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ದಿಲ್ಲಿಯ ಸೆಂಟ್ರಲ್ ಸಂಸ್ಕೃತ್ ಯೂನಿವರ್ಸಿಟಿಯ ಕುಲಪತಿಗಳಾಗಿರುವ ಮತ್ತು ಇದೀಗ 50 ವಸಂತಗಳನ್ನು ಪೂರೈಸಿ ಅಭಿನಂದನೆಗೊಳ್ಳುತ್ತಿರುವ
ಸನ್ಮಾನ್ಯ ಡಾಕ್ಟರ್ ಶ್ರೀನಿವಾಸ ವರ್ಕೇಡಿಯವರೇ, ಪೂರ್ಣಪ್ರಜ್ಞ ಸಂಶೋಧನಾ ಮಂದಿರಂನ ನಿರ್ದೇಶಕರಾಗಿರುವ ಮತ್ತು ಮಾಧ್ವ ವಾಂಗ್ಮಯದ ಹಿರಿಯ ವಿದ್ವಾಂಸರಾಗಿರುವ ಸನ್ಮಾನ್ಯ ಡಾಕ್ಟರ್ ಅನಂತತೀರ್ಥ ನಾಗಸಂಪಿಗೆ ಆಚಾರ್ಯರೇ, ಪೂರ್ಣಪ್ರಜ್ಞ ವಿದ್ಯಾಪೀಠದ ಪ್ರಾಂಶುಪಾಲರು, ಮಾಧ್ವಶಾಸ್ತ್ರ ಪಾರಂಗತರು ಮತ್ತು ಜನಪ್ರಿಯ ಪ್ರವಚನಕಾರರು ಆದ ಸನ್ಮಾನ್ಯ ಡಾಕ್ಟರ್ ಎಚ್ ಸತ್ಯನಾರಾಯಣ ಆಚಾರ್ಯರೇ, ಗ್ಲೋಬಲ್ ವಿಷ್ಣು ಸಹಸ್ರನಾಮ ಫೌಂಡೇಶನ್ ಸ್ಥಾಪಕರಾಗಿ, ಖ್ಯಾತ ಹರಿದಾಸ ಪ್ರವರ್ತಕರಾಗಿ, ಪ್ರಪಂಚದಾದ್ಯಂತ ಆಧ್ಯಾತ್ಮ ಜ್ಞಾನವನ್ನು ಹರಡುತ್ತಿರುವ ಶ್ರೀ ಅರಳುಮಲ್ಲಿಗೆ ಪಾರ್ಥಸಾರಥಿಯವರೇ, ವೇದಿಕೆಯ ಮೇಲಿರುವ ಇತರ ಗಣ್ಯರೇ, ಇಲ್ಲಿ ನೆರೆದಿರುವ ಅನೇಕ ವಿದ್ವಾಂಸರುಗಳೇ, ಪಂಡಿತರುಗಳೇ ಮತ್ತು ಬಂಧು ಮಿತ್ರರೇ, ಎಲ್ಲರಿಗೂ ನನ್ನ ಆದರ ಗೌರವಪೂರ್ವಕ ಪ್ರಣಾಮಗಳು. ಎಲ್ಲರೂ ತಿಳಿದಿರುವಂತೆ ನಾವು ಇಂದು ಸೇರಿರುವ ಈ ಸ್ಥಳ ಪರಮ ಪವಿತ್ರವಾದದ್ದು. ಇದು ಪರಮಾತ್ಮ ಶ್ರೀಕೃಷ್ಣನ ಸನ್ನಿಧಾನ. ಜಗದ್ಗುರುಗಳಾದ ಪರಮಪೂಜ್ಯರಾದ ಶ್ರೀಮದ್ ಆಚಾರ್ಯರು ಮತ್ತು ಅವರ ಪರಂಪರೆಯಲ್ಲಿ ಬಂದಿರುವ ಶ್ರೇಷ್ಠ ಯತಿಗಳಾದ ಶ್ರೀ ವಾದಿರಾಜರು, ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರು, ಶ್ರೀ ವಿದ್ಯಾಮಾನ್ಯ ತೀರ್ಥರು ಮತ್ತು ಶ್ರೀ ವಿಶ್ವೇಶ ತೀರ್ಥರು ನೆಲೆಸಿರುವ ಕ್ಷೇತ್ರ ಸಮಾನವಾದ ಸ್ಥಳ. ಇಂತಹ ಪವಿತ್ರ ಸ್ಥಳದಲ್ಲಿ ಪೂಜ್ಯ ಶ್ರೀ ವಿಶ್ವಪ್ರಸನ್ನ ತೀರ್ಥ ಮಹಾಸ್ವಾಮಿಗಳ ಸಮ್ಮುಖದಲ್ಲಿ ನನ್ನಂತಹ ಲೌಕಿಕ ಪ್ರಪಂಚದಿಂದ ಬಂದ ಒಬ್ಬ ಸಾಮಾನ್ಯನ ಪ್ರಥಮ ಆಧ್ಯಾತ್ಮಿಕ ಗ್ರಂಥಗಳ ಪ್ರಕಾಶನ ಮತ್ತು ಬಿಡುಗಡೆ ಆಗುತ್ತಿರುವುದು ನನ್ನ ಜನ್ಮದ ಸೌಭಾಗ್ಯ ಎಂದು ಭಾವಿಸಿದ್ದೇನೆ. ಈ ಗೌರವಕ್ಕೆ ನಾನು ಪೂಜ್ಯ ಶ್ರೀಪಾದಂಗಳಿಗೆ ಮತ್ತು ಪೂರ್ಣಪ್ರಜ್ಞ ಸಂಶೋಧನಾ ಮಂದಿರದ ಆಡಳಿತ ವರ್ಗಕ್ಕೆ ಚಿರಋಣಿಯಾಗಿದ್ದೇನೆ. ಇಂದು ಬಿಡುಗಡೆಯಾಗುತ್ತಿರುವ ನನ್ನ 6 ಗ್ರಂಥಗಳ ಶೀರ್ಷಿಕೆಗಳು ಹೀಗಿವೆ: ಶ್ರೀ ಪುರುಷ ಸೂಕ್ತ ಮತ್ತು ನಾರಾಯಣ ಸೂಕ್ತ ಅಥವಾ ನಾರಾಯಣ ಪನ್ನ, ಮನ್ಯು ಸೂಕ್ತ, ನಖಸ್ತುತಿ, ಶ್ರೀ ಹರಿವಾಯು ಸ್ತುತಿ, ಬಳಿತ್ತಾ ಸೂಕ್ತ ಮತ್ತು ಶ್ರೀ ರಾಘವೇಂದ್ರ ಸ್ತೋತ್ರ. ಇವುಗಳ ಮೂಲ ಗ್ರಂಥಗಳು ನಮ್ಮ ಮಧ್ವ ಸಮುದಾಯಕ್ಕೆ ಬಹಳ ಮಹತ್ವವಾದವು ಮತ್ತು ಪವಿತ್ರವಾದವು. ಈ ಮೂಲ ಗ್ರಂಥಗಳಲ್ಲಿರುವ ವಿಷಯಗಳ ಬಗ್ಗೆ ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಿರುವುದರಿಂದ ನಾನು ಅವುಗಳ ಬಗ್ಗೆ ಒಂದೆರಡು ವಾಕ್ಯಗಳನ್ನು ಮಾತ್ರ ಹೇಳಿ ನಂತರ ಅವುಗಳ ವಿಶೇಷತೆಯ ಬಗ್ಗೆ ಸ್ವಲ್ಪ ತಿಳಿಸಿಕೊಡುತ್ತೇನೆ. ಶ್ರೀ ಪುರುಷ ಸೂಕ್ತ, ನಾರಾಯಣ ಸೂಕ್ತ, ಮನ್ಯು ಸೂಕ್ತ ಮತ್ತು ನಖಸ್ತುತಿ ಇವುಗಳು ಭಗವಂತ ಶ್ರೀಮನ್ ನಾರಾಯಣ ಮತ್ತು ಅವನ ಅವತಾರವಾದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಭವ್ಯತೆಯನ್ನು ಸಾರಿದರೆ, ವಾಯುಸ್ತುತಿ ಮತ್ತು ಬಳಿತ್ತಾ ಸೂಕ್ತಗಳು ವಾಯುದೇವರು ಮತ್ತು ವಾಯುದೇವರ 3 ಅವತಾರಗಳಾದ ಹನುಮದೇವರು, ಭೀಮಸೇನ ದೇವರು ಮತ್ತು ಶ್ರೀಮನ್ ಮಧ್ವಾಚಾರ್ಯರ ಅದ್ಭುತ ಸ್ವರೂಪವನ್ನು ತಿಳಿಸುತ್ತವೆ. ಶ್ರೀ ಅಪ್ಪಣಾಚಾರ್ಯರು ರಚಿಸಿರುವ ಶ್ರೀ ರಾಘವೇಂದ್ರ ಸ್ತೋತ್ರ ಗುರು ಸಾರ್ವಭೌಮರ ಹಿರಿಮೆಯನ್ನು ಕೊಂಡಾಡುತ್ತದೆ. ಈ ಗ್ರಂಥಗಳಲ್ಲಿ ವಿಶೇಷತೆ ಏನಿದೆ, ಅವುಗಳನ್ನು ಬರೆಯುವುದಕ್ಕೆ ಪ್ರೇರಣೆ ಏನು ಎಂಬುದರ ಬಗ್ಗೆ ಒಂದೆರಡು ಮಾತು. ಪ್ರಮುಖವಾಗಿ ಈ ಗ್ರಂಥಗಳೆಲ್ಲವೂ ಇಂಗ್ಲಿಷ್ ಭಾಷೆಯಲ್ಲಿವೆ. ಸರಳವಾಗಿ, ಸುಲಭವಾಗಿ ಅರ್ಥವಾಗುವ ಸ್ಪಷ್ಟ ಶೈಲಿಯಲ್ಲಿದೆ. ತತ್ವಜ್ಞಾನದ ತಿಳಿವು ಅಷ್ಟಾಗಿ ಇಲ್ಲದ ಸಾಮಾನ್ಯರಿಗೂ ಅರ್ಥವಾಗುವಂತಹ ವಿವರಣೆ, ನಿಖರವಾದ ಆಧಾರ ಸಹಿತವಾದ ಗ್ರಂಥಗಳು, ಹಿನ್ನೆಲೆ ಮತ್ತು ಗೂಢಾರ್ಥಗಳ ವಿವರಣೆ, ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳ ಆಳವಾದ ಜ್ಞಾನ ಇರುವವರು ಮತ್ತು ಇಲ್ಲದವರು ಇಬ್ಬರೂ ಉಪಯೋಗಿಸಬಹುದಾದದ್ದು, ದೊಡ್ಡ ಅಕ್ಷರಗಳ ಬರಹ, ಎಲ್ಲಕ್ಕೂ ಮಿಗಿಲಾಗಿ ಶ್ರೀ ಪೇಜಾವರ ಮಠಾಧೀಶರಾದ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಮತ್ತು ಶ್ರೀ ವ್ಯಾಸರಾಜ ಮಠಾಧೀಶರಾದ ಶ್ರೀ ಶ್ರೀ ವಿದ್ಯಾಶ್ರೀಶ ತೀರ್ಥ ಮಹಾಸ್ವಾಮಿಗಳ ಅನುಗ್ರಹ ವಚನ, ಮಾಧ್ವಶಾಸ್ತ್ರ ಪಾರಂಗತರು, ಉನ್ನತ ವಿದ್ವಾಂಸರೂ ಆದ ಡಾಕ್ಟರ್ ನಾಗಸಂಪಿಗೆ ಆಚಾರ್ಯರ ಮುನ್ನುಡಿ, ಉನ್ನತ ವಿದ್ವಾಂಸರು ಪ್ರಾಂಶುಪಾಲರೂ ಆದ ಡಾಕ್ಟರ್ ಎಚ್ ಸತ್ಯನಾರಾಯಣಾಚಾರ್ಯರ ಸಂದೇಶ ಮತ್ತು ಹರಿದಾಸ ಸಾಹಿತ್ಯ ವಿಶಾರದ ವಿದ್ಯಾವಾಚಸ್ಪತಿ ಅರಳುಮಲ್ಲಿಗೆ ಪಾರ್ಥಸಾರಥಿಯವರ ಸಂದೇಶಗಳು ಈ ಗ್ರಂಥಗಳ ಶ್ರೀರಕ್ಷೆ. ಶ್ರೀ ಹರಿವಾಯುಸ್ತುತಿ ಮತ್ತು ಪುರುಷ ಸೂಕ್ತ ಗ್ರಂಥಗಳಿಗೆ ಮುಖ್ಯ ಆಧಾರ ಮಹಾತಪಸ್ವಿಗಳು, ಜ್ಞಾನಿಗಳು ಮತ್ತು ಪವಿತ್ರವಾದ ಆನೆಗೊಂದಿ ಕ್ಷೇತ್ರದಲ್ಲಿ 1960ರಿಂದ 80ರ ದಶಕದಲ್ಲಿ ಒಬ್ಬಂಟಿಗನಾಗಿದ್ದು ಶ್ರೀ ವ್ಯಾಸರಾಜರೂ ಸೇರಿ 9 ಮಹಾನ್ ಮಧ್ವ ಯತಿಗಳ ಬೃಂದಾವನೆಗಳಿಗೆ
ಪ್ರತಿನಿತ್ಯ ಅಭಿಷೇಕ ಮುಂತಾದ ಸೇವೆ ಸಲ್ಲಿಸಿದ ನಮ್ಮ ಕುಟುಂಬದವರೇ ಆದ ಶ್ರೀ ವಿಷ್ಣು ತೀರ್ಥರು. ಅವರ ತಮ್ಮನವರಾದ ದಿವಂಗತ ಶ್ರೀ ಪ್ರಹ್ಲಾದರಾಯರ ಕುಟುಂಬದವರೆಲ್ಲರೂ ಇಲ್ಲಿ ಬಂದಿದ್ದಾರೆ. ಈ ಗ್ರಂಥಗಳನ್ನು ಋಷಿ ಸಮಾನರಾದ ಶ್ರೀ ವಿಷ್ಣು ತೀರ್ಥರಿಗೆ ಸಮರ್ಪಿಸಲು ನಾನು ಇಷ್ಟಪಡುತ್ತೇನೆ. ಶ್ರೀ ವಿಷ್ಣು ತೀರ್ಥರೇ ನನ್ನ ಗುರುಗಳು ಮತ್ತು ಆದರ್ಶ. ಶ್ರೀ ವಿಷ್ಣು ತೀರ್ಥರ ಮೂಲ ಕೃತಿಗಳನ್ನು ಕೊಟ್ಟು ನನಗೆ ಉಪಕಾರ ಮಾಡಿದ ಡಾಕ್ಟರ್ ಲಕ್ಷ್ಮೀ ಸತೀಶ್ ಮತ್ತು ನನ್ನ ತಮ್ಮ ಸತೀಶ್ ಹಾಗೂ ಲಕ್ಷ್ಮೀ ಸತೀಶ್ ಅವರ ಅಣ್ಣ ತಮ್ಮಂದರಿಗೆ ನನ್ನ ಧನ್ಯವಾದಗಳು. ಶ್ರೀ ವಿಷ್ಣು ತೀರ್ಥರನ್ನು ಹತ್ತಿರದಿಂದ ಬಲ್ಲ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯದ ಅಧ್ಯಾಪಕರಾದ ಶ್ರೀ ವಿನಯಾಚಾರ್ಯರು ಇಲ್ಲಿ ಇದ್ದಾರೆ. ಅವರು ನನ್ನ ಬರಹಗಳನ್ನು ಮೊದಲು ಪರಾಮರ್ಶಿಸಿ ಸಲಹೆಗಳನ್ನು ಕೊಟ್ಟಿದ್ದಾರೆ. ಅವರಿಗೆ ನಾನು ಚಿರಋಣಿ. ಹಾಗೆಯೇ ನನ್ನ ಸೋದರ ಸಂಬಂಧಿ ಶ್ರೀ ಡಿ ವಿ ಶ್ರೀಧರ್ ಅಲ್ಲಿದ್ದಾರೆ. ಮಿತ್ರರಾದ ಶ್ರೀ ರಾಘವೇಂದ್ರ, ಶ್ರೀ ಶಶಿಗಿರಿ ಪ್ರಸಾದ್ ಅವರುಗಳು ಕರಡು ಪ್ರತಿಗಳನ್ನು ನೋಡಿ ಸಲಹೆಗಳನ್ನು ಕೊಟ್ಟಿದ್ದಾರೆ. ಶ್ರೀ ಉದಯ ಸಿಂಗನಮಲ್ಲಿ ಅವರು ಮುಖಪುಟಗಳನ್ನು ಅತ್ಯಂತ ಆಕರ್ಷಕವಾಗಿ ವಿನ್ಯಾಸ ಮಾಡಿದ್ದಾರೆ. ವಾಗರ್ತ ಪ್ರಿಂಟರ್ಸ್ ಅಂದವಾಗಿ ಮುದ್ರಣ ಮಾಡಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳು. ಈ ಗ್ರಂಥಗಳನ್ನು ಬರೆಯುವುದಕ್ಕೆ ಪ್ರೇರಣೆ ಮತ್ತು ಉದ್ದೇಶದ ಬಗ್ಗೆ ಒಂದೆರಡು ಮಾತುಗಳು. ಮೊದಲನೆಯದಾಗಿ, ಇದರಲ್ಲಿ ಬರುವ ಮಂತ್ರಗಳು ನಾವು ಪ್ರತಿನಿತ್ಯ ಮನೆಯಲ್ಲಿ ದೇವರ ಪೂಜೆ ಮಾಡುವಾಗ ಹೇಳಬೇಕಾದ ವೇದ ಸೂಕ್ತಗಳು ಮತ್ತು ಸ್ತೋತ್ರಗಳು. ಯಾವುದೇ ಮಂತ್ರವನ್ನು ಹೇಳುವಾಗ ಅದರ ಅರ್ಥವನ್ನು ತಿಳಿದು ಹೇಳುವುದು ಉತ್ತಮ. ಈ ಪುಸ್ತಕಗಳು ಅದಕ್ಕೆ ಬಹಳ ಸಹಕಾರಿಯಾಗುತ್ತವೆ ಎಂದು ಭಾವಿಸಿದ್ದೇನೆ. ಎರಡನೆಯದಾಗಿ, ಭಾಷೆಗಳಲ್ಲಿ ಸಂಸ್ಕೃತ ಉತ್ಕೃಷ್ಟವಾದ ದೇವಭಾಷೆ. ಸಂಸ್ಕೃತಕ್ಕೆ ಸರಿಸಾಟಿಯಾದ ಮತ್ತೊಂದು ಭಾಷೆ ಈ ಪ್ರಪಂಚದಲ್ಲಿ ಇಲ್ಲ ಎನ್ನುವುದು ಸಾಮಾನ್ಯವಾಗಿ ಎಲ್ಲರೂ ಒಪ್ಪುವ ಮಾತು. ಅದು ನಮ್ಮ ಭಾರತೀಯ ಸಂಸ್ಕೃತಿಯ ಮೂಲ. ಅದರ ನಂತರ ಬರುವುದು ನಮ್ಮ ಮಾತೃಭಾಷೆ ಕನ್ನಡ. ಈಗಿನ ಶಿಕ್ಷಣ ಪದ್ಧತಿಯಿಂದ ಇಂದಿನ ಜನಾಂಗದ ಬಹುಪಾಲು ಜನರಿಗೆ ಸಂಸ್ಕೃತ ಮತ್ತು ಉನ್ನತ ದರ್ಜೆಯ ಕನ್ನಡ ಭಾಷಾ ಜ್ಞಾನ ಇಲ್ಲವಾಗಿದೆ. ಅವರಿಗೆ ಇಂಗ್ಲಿಷ್ ಭಾಷೆ ಹೆಚ್ಚು ಪರಿಚಿತ. ಅಂತಹವರು ನಮ್ಮ ಶಾಸ್ತ್ರ ಸಿದ್ಧಾಂತಗಳನ್ನು ತಿಳಿದುಕೊಳ್ಳಲು ಭಾಷೆಯ ಒಂದು ಅಡ್ಡಗೋಡೆಯಾಗಿ ತತ್ವಜ್ಞಾನ ವಂಚಿತರಾಗಿದ್ದಾರೆ. ಹುಟ್ಟಿನಿಂದ ಮಾಧ್ವರಾದರೂ ಬಹುಪಾಲು ಮಾಧ್ವರಿಗೆ ನಮ್ಮ ಸಿದ್ಧಾಂತದ ಬಗ್ಗೆ ಏನೇನೂ ಅರಿವಿಲ್ಲ ಎಂಬುದು ನೋವಿನ ಸಂಗತಿ. ಅಮೆರಿಕ ಮುಂತಾದ ವಿದೇಶಗಳಲ್ಲಿ ಈಗ ಸಾಕಷ್ಟು ಮಂದಿ ನಮ್ಮವರು ಇದ್ದಾರೆ. ನಮ್ಮ ಸಂಸ್ಕೃತಿ ಸಿದ್ಧಾಂತ ತಿಳಿದುಕೊಳ್ಳುವ ಬಯಕೆ ಇದೆ. ಆದರೆ ಅವರಿಗೆ ಸುಲಭವಾಗಿ ಅರ್ಥವಾಗಬಲ್ಲ ಇಂಗ್ಲಿಷ್ ಭಾಷೆಗಳ ಪುಸ್ತಕಗಳು ಲಭ್ಯವಿಲ್ಲ. ಅವರೆಲ್ಲರಿಗೂ ಸಂಸ್ಕೃತ ಅಥವಾ ಕನ್ನಡವನ್ನು ಕಲಿತುಕೊಳ್ಳಿ ಎನ್ನುವುದು ಆಗದ ವಿಷಯ.